ಹೆಲೋ ಎವ್ರಿವನ್, ವೆಲ್ಕಮ್ ಟು ಬಯೋಕ್ಯೂರಿಯೋ. ಸಂಪೂರ್ಣವಾಗಿ ನೀರಿನಲ್ಲಿದ್ದಂಥ ಬ್ರಯೋಫೈಟ್ಸ್, ಎಲ್ಲದಕ್ಕೂ ನೀರು ಮೇಲೆ ಡಿಪೆಂಡ್ ಆಗಿದ್ದಂಥ ಬ್ರಯೋಫೈಟ್ಸಿಂದ ನಾವೀಗ ಟೆರಿಡೋಫೈಟ್ಸ್ವರೆಗೆ ಬರ್ತಾ ಇದ್ದೀವಿ. ಸೊ ಈ ಟೆರಿಡೋಫೈಟ್ಸ್ನ ಅರ್ಥ ಏನು? ಟೆರಿಡೋ ಅಂತಂದರೆ ಫರ್ನ್ ಥರ ಇರುವಂಥವರು, ಫೈಟ್ ಅಂತಂದರೆ ಸಸ್ಯ ಅಂತ. ಸೊ ಇಲ್ಲಿ ಜಾಸ್ತಿ ನಮಗೆ ಫರ್ನ್ ಟೈಪ್ ಇರುವಂಥ ಸಸ್ಯಗಳನ್ನು ನೋಡೋದಕ್ಕೆ ಸಿಗೋದ್ರಿಂದ, ಫರ್ನ್ ಅಂತಂದರೆ ಈ ರೀತಿಯಾದಂಥ ಸಸ್ಯಗಳು, ಇದನ್ನು ಜಾಸ್ತಿ ನೋಡೋದಕ್ಕೆ ನಮಗೆ ಸಿಗೋದ್ರಿಂದ ಇವರನ್ನು ಟೆರಿಡೋಫೈಟ್ಸ್ ಅಂತ ಕರಿತೀವಿ. ಈ ಟೆರಿಡೋಫೈಟ್ಸ್ನ ವಿಶೇಷ ಏನಪ್ಪ ಅಂತಂದರೆ, ನೀರಿನಿಂದ ನಾವು ಸಂಪೂರ್ಣವಾಗಿ ಈಗ ಭೂಮಿ ಹತ್ತಿರ ಜಾಸ್ತಿ ಬರ್ತಾ ಇದ್ದೀವಿ ಅಂತಂದಮೇಲೆ ಏನಾಯಿತು, ನೀರಿಗೆ ಜಾಸ್ತಿ ಹತ್ತಿರ ಇರೋದ್ರಿಂದಾಗಿ ನನಗೆ ಯಾವುದೇ ವ್ಯಾಸ್ಕ್ಯುಲರ್ ಟಿಶ್ಯೂನ ಅವಶ್ಯಕತೆ ಇರಲಿಲ್ಲ ನೀರನ್ನ ಹೀರ್ಕೊಳ್ಳೋದಕ್ಕೆ. ನೀರು, ಮಿನರಲ್ಸು ಎಲ್ಲನೂ ನಾನು ಅಲ್ಲಿಂದನೇ ಹೀರ್ಕೊಳ್ತಾ ಇದ್ವಿ. ಬಟ್ ಈಗ ಟೆರಿಡೋಫೈಟ್ಸು ಜಾಸ್ತಿ ಭೂಮಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನೀರನ್ನು ಇವರು ಹೀರ್ಕೊಳ್ಳೋದಕ್ಕೆ, ಅಂಗಾಂಶಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ಸಸ್ಯವರ್ಗದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಿಮಗೆ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಏನಿದೆ ಅಂತಂದರೆ ಎಕ್ಸೈಲಮ್, ಫ್ಲೋಯಮ್ಗಳನ್ನು ಮೊಟ್ಟ ಮೊದಲಿಗೆ ಬೆಳೆಸ್ಕೊಂಡವ್ರು ಯಾರಪ್ಪ ಅಂತಂದರೆ ಅದೇ ನಮ್ಮ ಟೆರಿಡೋಫೈಟ್ಸ್. ಇದು ಇವರ ವಿಶೇಷತೆ. ಹಾಗಿದ್ರೆ ಟೆರಿಡೋಫೈಟ್ಸನ್ನು ನಾವು ಎಲ್ಲೆಲ್ಲಿ ನೋಡಬಹುದು? ಜಾಸ್ತಿ ಎಲ್ಲಿ ತಂಪಿನ ರೀಜನ್ ಜಾಸ್ತಿ ಇದೆ, ಎಲ್ಲಿ ನೆರಳಿರುವಂಥ ಪ್ರದೇಶ ಇದೆ, ಅಂಥ ಜಾಗಗಳಲ್ಲಿ ಇವರು ಜಾಸ್ತಿ ಬೆಳ್ಕೊಳ್ತಾರೆ. ಇವರಲ್ಲಿ ನಾವು ಮೆಜಾರಿಟಿ ನಮಗೆ ನೋಡೋದಕ್ಕೆ ಸಿಗುವಂಥ ಸಸ್ಯ ಯಾವುದಪ್ಪ ಅಂತಂದರೆ ಅದು ಅವರ ಸ್ಪೋರೋಫೈಟ್ನ ಹಂತ. ಸ್ಪೋರೋಫೈಟ್ ಇಲ್ಲೇನು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇವೆಲ್ಲನೂ ಸ್ಪೋರೋಫೈಟ್ಗಳು. ನಾನು ಗ್ಯಾಮಿಟೋಫೈಟ್ನ ಹುಡುಕಬೇಕು ಅಂತಂದರೆ ಅದು ತುಂಬ ಟೈನಿ ಸ್ಟ್ರಕ್ಚರ್, ಅದು ನಮಗೆ ರೇರ್ಲಿ ನೋಡೋದಕ್ಕೆ ಸಿಗೋದು. ಅದೇ ಬ್ರಯೋಫೈಟ್ಸಲ್ಲಿ ನಾವು ಯಾರನ್ನ ನೋಡ್ತಾ ಇದ್ವಿ, ಅಲ್ಲಿ ನಾವು ಗ್ಯಾಮಿಟೋಫೈಟ್ಸನ್ನು ನೋಡ್ತಾ ಇದ್ವಿ. ಸೊ ಗ್ಯಾಮಿಟೋಫೈಟ್ಸ್ ಅಂದರೆ ಏನಾಗಿತ್ತು, ಹುಲ್ಲಿನ ಹಾಸಿಗೆ ಥರ ಇರೋದೆಲ್ಲ ಗ್ಯಾಮಿಟೋಫೈಟ್ ಆಗಿತ್ತು, ಅದ್ರ ಮೇಲ್ಗಡೆ ಒಂದು ಸ್ಪೋರೋಫೈಟ್ ಹುಟ್ಕೊತಾ ಇತ್ತು ಅಲ್ವಾ. ನಾವು ಮೆಜಾರಿಟಿ ನೋಡಿದ್ದು ಯಾವುದು, ಹುಲ್ಲಿನ ಹಾಸಿಗೆ ಅಂತ ಹೇಳ್ಬಿಡ್ತೀವಲ್ಲ, ಅದೇ ಗ್ಯಾಮಿಟೋಫೈಟ್. ಅದು ಗ್ಯಾಮಿಟ್ನ ಪ್ರೊಡ್ಯೂಸ್ ಮಾಡುವಂಥ ಸಸ್ಯ. ಸೊ ಇಲ್ಲಿ ನನಗೆ ಸ್ಪೋರನ್ನು ಪ್ರೊಡ್ಯೂಸ್ ಮಾಡುವಂಥ ಸಸ್ಯಗಳು ಜಾಸ್ತಿ ಕಾಣೋದಕ್ಕೆ ಸಿಗೋದ್ರಿಂದ ಅದನ್ನು ಸ್ಪೋರೋಫೈಟ್ ಇಲ್ಲಿ ಡಾಮಿನೇಟಿಂಗ್ ಆಗಿರುತ್ತೆ. ಇಲ್ಲಿ ಸಿಲಾಜಿನೆಲ್ಲ ಇದೆ, ಇದು ಫರ್ನ್ಗಳು, ಇವೆಲ್ಲನೂ ಫರ್ನ್ಗಳಾಯ್ತಾ. ನಿಮಗೆ ಗೂಗಲ್ ಮಾಡಿದಾಗ ಸಿಗುವಂಥ ಟೆರಿಡೋಫೈಟ್ಸ್ನ ಫೋಟೋಸ್ ಏನಿದೆ ಅದು ದೊಡ್ಡದಾಗಿರುವಂಥ ಟೆರಿಡೋಫೈಟ್ಸ್ಗಳು. ಟೆರಿಡೋಫೈಟ್ಸಲ್ಲಿ ಮತ್ತೆ ಲೈಕೋಫೈಟ್ಸ್ ಅಂತ ಬರುತ್ತೆ, ಅದರಲ್ಲಿ ಮತ್ತೊಂದು ಗ್ರೂಪು. ಇದರಲ್ಲಿ ನಾನು ನೋಡೋಕೆ ಸಿಗೋದು ತುಂಬ ಟೈನಿ ಆಗಿರುವಂಥ ಮಿನಿಯೇಚರ್ ಸ್ಟ್ರಕ್ಚರ್ಗಳು, ಅದರದ್ದೇ ಮಿನಿಯೇಚರ್ ಸ್ಟ್ರಕ್ಚರ್ಗಳನ್ನ ನೋಡೋದಕ್ಕೆ ಸಿಗುತ್ತೆ. ಸೊ ಇವೆಲ್ಲ ಏನಿದೆ ಇದು ಲೈಕೋಫೈಟ್ಸ್ ಅನ್ನುವಂಥ ಗ್ರೂಪಿಗೆ ಸೇರಿದಂಥದ್ದು. ಸೊ ಇವು ಕೂಡ ಟೆರಿಡೋಫೈಟ್ಸ್ಗಳೇ. ಹಾಗಿದ್ರೆ ಇವರ ಸ್ಪೋರೋಫೈಟ್ ಯಾವ ರೀತಿ ಆಗಿದೆ? ನನಗೆ ಅಲ್ಲಿ ಸ್ಪೋರೋಫೈಟ್ ಯಾವ ರೀತಿ ಇರ್ತಾ ಇತ್ತು, ಅದಕ್ಕೆ ರೂಟ್, ಸ್ಟೆಮ್ ಅಂತ ಏನಾದರೂ ನಾನು ಹೇಳೋದಕ್ಕೆ ಬರ್ತಾ ಇತ್ತಾ? ಇಲ್ಲ. ಅಲ್ಲಿ ಗ್ಯಾಮಿಟೋಫೈಟ್ ಮೇನ್ ಹಂತ ಆಗಿತ್ತು, ರೈಸಾಯ್ಡ್ಸ್ಗಳನ್ನು ನೋಡೋದಕ್ಕೆ ಸಿಗ್ತಾ ಇತ್ತು, ರೂಟ್ ಥರ ಇರುವಂಥ ಸ್ಟ್ರಕ್ಚರ್ಗಳು. ಹಾಗಿದ್ರೆ ಇವರ ಸ್ಪೋರೋಫೈಟ್ ಯಾವ ರೀತಿ ಆಗಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ನನಗೆ ಒಂದು ಪ್ರಾಪರ್ ಗಿಡ ನೋಡೋದಕ್ಕೆ ಸಿಗ್ತಾ ಇದೆ ಅಲ್ವಾ. ಒಂದು ಅದಕ್ಕೆ ಕಾಂಡ ಇದೆ, ಬೇರಿದೆ, ಜೊತೆಗೆ ಎಲೆಗಳು ಇದ್ದಾವೆ. ಸೊ ಲೀವ್, ಸ್ಟೆಮ್ ಮತ್ತು ರೂಟ್ ಅಂತ ನಾನು ಇದನ್ನು ಡಿಫ್ರೆನ್ಷಿಯೇಷನನ್ನು ಮಾಡಬಹುದು. ಸೊ ಇದರ ಜೊತೆಗೆ ಇವರ ಹತ್ರ ಇರುವಂಥ ಎಲೆಗಳೇನಿದೆ ಅದರಲ್ಲಿ ಎರಡು ರೀತಿ ಎಲೆಗಳನ್ನು ನೋಡೋದಕ್ಕೆ ಸಿಗುತ್ತೆ. ಫಿಲ್ಗಳಂತಂದರೆ ಎಲೆ. ಸೊ ಸಣ್ಣದಾಗಿದ್ದರೆ ಅದು ಮೈಕ್ರೋಫಿಲ್, ದೊಡ್ಡದಾಗಿದ್ದರೆ ಅದು ಮ್ಯಾಕ್ರೋಫಿಲ್. ಮ್ಯಾಕ್ರೋ ದೊಡ್ಡದು, ಮೈಕ್ರೋ ಸಣ್ಣದು. ಸೊ ಇದು ಸಿಲಾಜಿನೆಲ್ಲ. ಸಿಲಾಜಿನೆಲ್ಲದಲ್ಲಿ ನನಗೆ ಯಾವ ರೀತಿಯಾದಂಥ ಎಲೆ ನೋಡೋದಕ್ಕೆ ಸಿಕ್ತು? ಮೈಕ್ರೋಫಿಲ್, ಸಣ್ಣದಾಗಿರುವಂಥ ಎಲೆಗಳು. ಅದೇ ಫರ್ನ್ಸಲ್ಲಿ ನನಗೆ ಯಾವ ರೀತಿಯಾದಂಥ ಎಲೆ ನೋಡೋದಕ್ಕೆ ಸಿಕ್ತು? ಮ್ಯಾಕ್ರೋಫಿಲ್ಗಳು. ಸೊ ಇವರ ರೀಪ್ರೊಡಕ್ಷನ್ ಹಾಗಿದ್ರೆ ಯಾವ ರೀತಿ ಆಗಿದೆ ಅನ್ನೋದನ್ನು ನೋಡೋಣ. ಸೊ ಮೇನ್ ಪ್ಲ್ಯಾಂಟ್ ಬಾಡಿ ಯಾವುದಂದ್ವಿ? ಸ್ಪೋರೋಫೈಟ್. ಸೊ ಹಾಗಿದ್ರೆ ಇದೇನು ಸ್ಪೋರೋಫೈಟ್? ಸ್ಪೋರನ್ನು ಬಿಯರ್ ಮಾಡಿರುವಂಥ, ಫೈಟ್ ಅಂದರೆ ಸಸ್ಯ, ಸೊ ಅದನ್ನು ಸ್ಪೋರೋಫೈಟ್ ಅಂತ ಕರಿತೀವಿ. ಆ ಸ್ಪೋರೋಫೈಟ್ಗಳ ಒಳಗಡೆ ನನಗೆ ಸಿಗುವಂಥ ಎಲೆ ಏನಿದೆ ಇದು ಇದ್ರ ಒಳಗಡೆ ಸ್ಪೋರ್ಸನ್ನು ಹೊಂದ್ಕೊಂಡಿರುತ್ತೆ. ಇದನ್ನು ನಾವೇನಂತ ಕರಿತೀವಿ? ಸ್ಪೋರೋಫಿಲ್. ಫಿಲ್ ಅಂತಂದರೆ ಎಲೆ ಅಂತ ಅರ್ಥ. ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡುವಂಥ ಸಸ್ಯವನ್ನು ಸ್ಪೋರೋಫೈಟ್ ಅಂತ ಕರೆದ್ರೆ, ಇದರ ಹತ್ರ ಇರುವಂಥ ಎಲೆಗಳೇ ಸ್ಪೋರೋಫಿಲ್ಗಳು. ಇವುಗಳ ಒಳಗಡೆ ನನಗೆ ಸ್ಪೊರಾಂಜಿಯಾ ಅನ್ನುವಂಥ ಸ್ಟ್ರಕ್ಚರ್ಗಳು ನೋಡೋದಕ್ಕೆ ಸಿಗ್ತವೆ. ಇದನ್ನು ನಾನು ಝೂಮ್ ಇನ್ ಮಾಡಿದ್ರೆ ನೋಡೋದಕ್ಕೆ ಅದು ಈ ರೀತಿ ಇದೆ. ಸೊ ಈ ಸ್ಪೊರಾಂಜಿಯಾ ಅನ್ನೋದೇನಿದೆ, ಸ್ಪೋರ್ಸ್ಗಳನ್ನು, ಸಣ್ಣದಾಗಿರುವಂಥ ಸ್ಪೋರ್ಸ್ಗಳನ್ನು ಹಿಡಿದಿಟ್ಟುಕೊಂಡಿರುವಂಥ ಸ್ಟ್ರಕ್ಚರನ್ನು ನಾವು ಸ್ಪೊರಾಂಜಿಯಾ ಅಂತ ಕರಿತೀವಿ. ಇದು ಸ್ಪೋರ್ಸ್ಗಳನ್ನು ರಿಲೀಸ್ ಮಾಡುತ್ತೆ. ಈ ಸ್ಪೋರ್ಸ್ಗಳೇನಿದ್ದಾವೆ ಇವು ನಾರ್ಮಲಿ ನಾವೇನು ಅಂದ್ಕೊತೀವಿ, ಇದೇ ಮುಂದೆ ಹೋಗಿ ಬೆಳೆದು ಹೊಸದೊಂದು ಸ್ಪೋರೋಫೈಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಇಲ್ಲ, ಇಲ್ಲಿ ಅಲ್ಟರ್ನೇಷನ್ ಆಫ್ ಜನರೇಷನ್ ಆಗಬೇಕು. ಆಲ್ರೆಡಿ ಸ್ಪೋರೋಫೈಟ್ ಮುಗೀತು, ಈಗ ನನಗೆ ಯಾವುದು ಬೇಕು? ಗ್ಯಾಮಿಟೋಫೈಟ್ ಬೇಕು. ಸೊ ಈ ಸ್ಪೋರೋಫೈಟ್ ಏನಿದೆ ಗ್ಯಾಮಿಟೋಫೈಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಗ್ಯಾಮಿಟೋಫೈಟ್ ಅಂದರೆ ಏನು? ಲೈಂಗಿಕ ಕೋಶಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಸಸ್ಯ, ಫೈಟ್.
ನಾವು ಅದನ್ನು ಗ್ಯಾಮಿಟೋಫೈಟ್ ಅಂತ ಕರಿತೀವಿ. ಈ ಗ್ಯಾಮಿಟೋಫೈಟ್ನ ವಿಶೇಷತೆನ ನೋಡಿ, ಇದರ ಹಿಂದಿನ ಆ್ಯನ್ಸಿಸ್ಟರ್ಸ್ ಯಾರಿದ್ರಲ್ಲ ಬ್ರಯೋಫೈಟ್ಸ್, ಅವ್ರ ಥರ ಒಂದು ಥ್ಯಾಲಸ್ ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ತಾ ಇದೆ. ಇದು ಹಾರ್ಟ್ ಶೇಪ್ ಆಗಿ ಇರುತ್ತೆ. ಇದನ್ನು ನಾವು ಪ್ರೋಥ್ಯಾಲಸ್ ಅಂತ ಕರಿತೀವಿ. ಸೊ ಈ ಪ್ರೋಥ್ಯಾಲಸ್ ಏನಿದೆ ಇದು ರೈಸಾಯ್ಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ವಿಶೇಷ ಏನು, ಇಲ್ಲಿ ನಮಗೆ ರೂಟ್ ಸ್ಟೆಮ್ ಅನ್ನೋಂಥ ಸ್ಟ್ರಕ್ಚರ್ ನೋಡೋದಕ್ಕೆ ಸಿಗ್ತಾ ಇತ್ತು. ಆದರೆ ಇದರ ಬೆಳವಣಿಗೆಯ ಮೊದಲನೇ ಹಂತಗಳಲ್ಲಿ ಇದು ನೋಡಿ ರೈಸಾಯ್ಡ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ನೋಡೋದಕ್ಕೆ ಪ್ರೋಥ್ಯಾಲಸ್ ಆಗಿದೆ. ಇದೇನಿದು ವಿಶೇಷ ಅಂತ ನಿಮಗೆ ಕ್ವಶನ್ ಬರ್ಬೋದು. ನಮ್ಮಲ್ಲೇ ನೋಡಿ, ನಾವು ತುಂಬ ಶಿಶುವಾಗಿದ್ದಾಗ ಮೀನಿನ ರೀತಿ ಸ್ಟ್ರಕ್ಚರನ್ನು ಹೊಂದಿರ್ತಾ ಇದ್ವಿ. ನಮ್ಗೆ 1-2 ತಿಂಗಳು 3 ತಿಂಗಳು ಬೆಳವಣಿಗೆನ ನಾವು ಹೊಂದಿದಾಗ, ತದನಂತರದಲ್ಲಿ ನಮ್ಮ ಹತ್ರ ಈವನ್ ಟೇಲ್ ಬೋನ್ ಇದೆ ಅಂತ ಅಂತೀವಿ. ಟೇಲ್ ಬೋನ್ ಅಂತಂದರೆ ಏನು, ಬಾಲದ ಬೋನ್ ಕೂಡ ನಮ್ಮ ಹತ್ರ ಇದೆ ಅಂತ. ಅದ್ರ ಮುಂದಿನ ಹಂತದಲ್ಲಿ ನಮಗೆ ಸಿಗೋದು ಸಂಪೂರ್ಣವಾಗಿ ಮನುಷ್ಯ ಆಗಿರುವಂಥ ಒಂದು ಶಿಶು. ಸೊ ನಾವು ಎಲ್ಲಿಂದ ಜೀವ ವಿಕಸನ ಹೊಂದಿ ಬಂದಿದ್ದೀವಿ ಅದನ್ನೇ ನಾವು ನಮ್ಮ ಬೆಳವಣಿಗೆ ಹಂತಗಳಲ್ಲಿ ತೋರಿಸ್ತಾ ಬರ್ತೀವಿ. ಅದೇ ರೀತಿ ಇವರು ಕೂಡ ತಮ್ಮ ಬೆಳವಣಿಗೆಯ ಮೊದಲ ಹಂತಗಳಲ್ಲಿ ತೋರಿಸೋದು ತಮ್ಮ ಹಿಂದಿನ ಆ್ಯನ್ಸಿಸ್ಟರ್ಸ್ದು ಬ್ರಯೋಫೈಟ್ಸ್ಗಳು ಅಲ್ವಾ. ಸೊ ಅವ್ರದ್ದೇ ರೀತಿಯಾದಂಥ ಸ್ಟ್ರಕ್ಚರನ್ನು ಕಾಣಿಸ್ತಾ ಮುಂದೆ ಟೆರಿಡೋಫೈಟ್ಸ್ ಆಗಿ ಬೆಳವಣಿಗೆ ಹೊಂದುತ್ತಾರೆ. ಸೊ ಹಾಗಾಗಿ ನೀವು ಇಲ್ಲಿ ಪ್ರೋಥ್ಯಾಲಸ್, ರೈಸಾಯ್ಡ್ಸ್ ಎಲ್ಲಾನು ನೋಡೋದಕ್ಕೆ ಗ್ಯಾಮಿಟೋಫೈಟಲ್ಲಿ ಸಿಗ್ತಾ ಇದೆ. ಈಗ ಈ ಗ್ಯಾಮಿಟೋಫೈಟ್ ಅಂದರೆ ಒಬ್ವಿಯಸ್ಲಿ ಗ್ಯಾಮಿಟನ್ನು ಪ್ರೊಡ್ಯೂಸ್ ಮಾಡಬೇಕಾಯಿತು, ಹೆಸರಲ್ಲೇ ಹೇಳ್ತಾ ಇದೆ. ಹಾಗಾಗಿ ನಾನಿಲ್ಲಿ ಏನೇನನ್ನು ನೋಡ್ಬೋದು, ಹಾಗಿದ್ರೆ ಫೀಮೇಲ್ ಆರ್ಕಿಗೋನಿಯಮನ್ನು ನೋಡಬಹುದು ಆ್ಯಂಡ್ ಮೇಲ್ ಆ್ಯಂಥೆರಿಡಿಯಮನ್ನು ನೋಡಬಹುದು. ಇದು ಈ ಏನು ಸ್ಟ್ರಕ್ಚರ್ ಇದೆಯಲ್ಲ ಇದರ ಹಿಂಭಾಗದಲ್ಲಿ ಇರುತ್ತೆ, ತಳಭಾಗದಲ್ಲಿ ಇರುತ್ತೆ. ಇದು ಪ್ರೊಡ್ಯೂಸ್ ಮಾಡೋದು ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟ್ಸ್ಗಳು. ಇವೆರಡು ಫ್ಯೂಸ್ ಆಗ್ತವೆ. ಎಲ್ಲಿ, ನೀರಿನ ಮಟ್ಟ ಏರಿದಾಗ ನೀರಿನ ಒಳಗಡೆ ಇವು ಫ್ಯೂಸ್ ಆಗ್ತದೆ. ಆ ಮೂಲಕ ಫರ್ಟಿಲೈಸೇಷನ್ ಆಗಿ ನನಗೆ ನೋಡೋದಕ್ಕೆ ಸಿಗೋದೇನಪ್ಪ ಅಂದರೆ ಝೈಗೋಟ್. ಸೊ ಈ ಝೈಗೋಟ್ನ ಫಾರ್ಮೇಷನ್ ಆದ ನಂತರದಲ್ಲಿ ಪ್ರೋಥ್ಯಾಲಸ್ ಡಿಕೆ ಆಗುತ್ತೆ. ಅದರ ಬದಲಿಗೆ ಇಲ್ಲಿ ಒಂದು ಕ್ರೀಪಿಂಗ್ ಬಾಡಿ ಪ್ರೊಡ್ಯೂಸ್ ಆಗುತ್ತೆ. ಇದನ್ನು ನಾವು ರೈಸೋಮ್ ಅಂತ ಕರಿತೀವಿ. ಸೊ ಈ ರೈಸೋಮ್ಗಳು ಮಾಡಿಫೈಡ್ ಸ್ಟೆಮ್ಗಳು, ಅಂದರೆ ಇದ್ರ ಹತ್ರನೂ ರೂಟು, ನೋಡ್ಗಳು ಎಲ್ಲನೂ ನಿಮಗೆ ನೋಡೋದಕ್ಕೆ ಸಿಗೋದು. ಈ ರೈಸೋಮ್ ಏನಿದೆ ಇದು ಬಳ್ಳಿ ಥರ ಹಬ್ಕೊಳ್ಳೋದು ಭೂಮಿಯ ಒಳಭಾಗದಲ್ಲಿ. ಇಲ್ಲಿ ಹಬ್ಕೊಂಡು ಹೊಸ ಜೀವಿನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ನಾನಿವಾಗ ಹೊಸ ಜೀವಿನೇನಾದರೂ ಇದರಿಂದ ಪಡಿಬೇಕು ಅಂತಂದರೆ ನಾನು ರೈಸೋಮ್ನ ಕಟ್ ಮಾಡಿ ನೆಟ್ಟರೆ ಇನ್ನೊಂದು ಹೊಸ ಜೀವಿನ ನಾವು ಪ್ರೊಡ್ಯೂಸ್ ಮಾಡ್ಕೋಬಹುದು. ಸೊ ಇದೇನಾಯಿತು ವೆಜಿಟೇಟಿವ್ ರಿಪ್ರೊಡಕ್ಷನ್. ಈಗ ಈ ರೈಸೋಮ್ ಮೇಲ್ಗಡೆ ಏನಾಗುತ್ತೆ, ಸ್ಪೋರೋಫೈಟ್ ಪ್ರೊಡಕ್ಷನ್ ಆಗುತ್ತೆ. ಈ ಸ್ಪೋರೋಫೈಟ್ಗಳು ರೈಸೋಮ್ ಜೊತೆ ಅಟ್ಯಾಚ್ ಆಗೋದಕ್ಕೆ ರೂಟ್ಸನ್ನು ಪ್ರೊಡ್ಯೂಸ್ ಮಾಡ್ತವೆ. ಹಾಗಾಗಿ ನಮಗೆ ಸ್ಪೋರೋಫೈಟಲ್ಲೂ ಸಹ ರೂಟು, ಸ್ಟೆಮ್ಮು ಮತ್ತು ಲೀಫ್ ನೋಡೋದಕ್ಕೆ ಸಿಗೋದು. ಸೊ ಇದು ಎಲ್ಲ ಟೆರಿಡೋಫೈಟ್ಸು ಮಾಡುತ್ವಾ? ಇಲ್ಲ, ಕೆಲವೊಂದಿಷ್ಟು ಮಾಡುತ್ತೆ, ಕೆಲವೊಂದು ಮಾಡೋದಿಲ್ಲ. ನಾವು ನೋಡಿದಂಥ ಸಿಲಾಜಿನೆಲ್ಲ ಏನಿದೆ ಇಲ್ಲಿ ನಮಗೆ ಈ ರೀತಿಯಾದಂಥ ರೈಸೋಮ್ ಸ್ಟ್ರಕ್ಚರ್ ನೋಡೋದಕ್ಕೆ ಸಿಗೋದಿಲ್ಲ. ಬದಲಿಗೆ ಏರಿಯಲ್ ರೂಟ್ಗಳು ಸಿಗುತ್ತೆ. ಭೂಮಿ ಒಳಗಿರೋದಕ್ಕಿಂತ ಜಾಸ್ತಿ ಹೊರಗಡೆನೇ ನಿಮ್ಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಗಾಳಿಲೇ ಇದ್ದಿರುವಂಥ ರೂಟ್ಗಳು ನೋಡೋದಕ್ಕೆ ಸಿಗೋದು. ಸೊ ಈ ರೈಸೋಮಿಂದ ಪೋಷಕಾಂಶನ ಹೀರ್ಕೊಂಡು ಸ್ಪೋರೋಫೈಟ್ ಪ್ರೊಡಕ್ಷನ್ ಆಗುತ್ತೆ. ಈ ಸ್ಪೋರೋಫೈಟ್ ಇದ್ರ ಜೊತೆ ಅಟ್ಯಾಚ್ ಆಗೋದಕ್ಕೆ ರೂಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದೇ ಮುಂದೆ ಬೆಳೆದು ಪ್ರೊಡ್ಯೂಸ್ ಆಗೋದು ನಮಗೆ ಕಣ್ಣಿಗೆ ಕಾಣುವಂಥ ಸ್ಪೋರೋಫೈಟ್ಗಳು. ಇಲ್ಲಿ ನಾವು 2 ರೀತಿಯಾದಂಥ ರಿಪ್ರೊಡಕ್ಷನ್ ನೋಡ್ತೀವಿ. ಈ ಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲೇ ಒಂದೇ ಪ್ರೋಥ್ಯಾಲಸ್ ಒಳಗಡೆ 2 ರೀತಿಯಾದಂಥ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಸ್ಟ್ರಕ್ಚರು ಆಗಿರ್ಬೋದು, ಅಥವಾ ಈ ಸ್ಪೋರ್ಸ್ಗಳೇನಿದ್ದಾವೆ ಇವು ಮೇಲ್ ಮತ್ತು ಫೀಮೇಲ್ ಎರಡನ್ನೂ ಬೇರೆ ಬೇರೆಯಾದಂಥ ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡಲೂಬಹುದು. ಆ ರೀತಿ ಏನಾದರೂ ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡಿದ್ರೆ ಇವು ಮೇಲ್ ಆ್ಯಂಥೆರಿಡಿಯಮನ್ನು ಪ್ರೊಡ್ಯೂಸ್ ಮಾಡೋ ಪ್ರೋಥ್ಯಾಲಸ್ ಆದರೆ ಇದು ಫೀಮೇಲ್ ಆರ್ಕಿಗೋನಿಯಮನ್ನು ಪ್ರೊಡ್ಯೂಸ್ ಮಾಡೋ ಪ್ರೋಥ್ಯಾಲಸ್. ಅಂಥ ಗಿಡ ಏನಿದೆ ಹೆಟೆರೋಸ್ಪೋರಸ್, ಹೆಟೆರೋ ಅಂದರೆ ಬೇರೆ, ಸ್ಪೋರಸ್ ಅಂತ ಕರಿತೀವಿ. ಇಲ್ಲಿ ನಾನು ಫಸ್ಟ್ ಎಕ್ಸಾಂಪಲ್ ಹೇಳಿದೆ, ಅದು ಹೋಮೋಸ್ಪೋರಸ್, ಹೋಮೋ ಸಿಮಿಲರ್, ನೋಡೋದಕ್ಕೆ ಸೇಮ್ ಆಗಿರುವಂಥ ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಈ ಹೆಟೆರೋಸ್ಪೋರಸಲ್ಲಿ ಏನಂತಂದರೆ ಫೀಮೇಲ್ ಏನಿದೆ ಇದರ ಒಳಗಡೆ ಆ್ಯಂಥ್ರೋಸಾಯ್ಡ್ಸ್ ಬಂದು ಫ್ಯೂಸ್ ಆಗಿ ಝೈಗೋಟ್ ಇದರಲ್ಲೇ ಫಾರ್ಮ್ ಆಗುತ್ತೆ. ಎಗ್ ಜೊತೆ ಫ್ಯೂಸ್ ಆಗಿ ಅದರ ನೆಕ್ಸ್ಟ್ ಹಂತ ಏನಿದೆ ಎಲ್ಲ ಬೆಳವಣಿಗೆ ಹೊಂದೋದು ಫೀಮೇಲ್ ಬಾಡಿ ಒಳಗಡೆ. ಸೊ ಇಲ್ಲಿ ನನಗೆ ನೋಡೋದಕ್ಕೆ ಸಿಗ್ತಾ ಇರೋದು ಸ್ವಲ್ಪ ಅಡ್ವಾನ್ಸ್ಡ್ ಫೀಚರ್. ಇದನ್ನೇ ನಾವು ಜಿಮ್ನೋಸ್ಪರ್ಮ್ಸಲ್ಲಿ ನೋಡೋದಕ್ಕೆ ಸಿಗೋದು. ಇಲ್ಲೇ ಸೀಡ್ ಬಿಯರಿಂಗನ್ನು ಸ್ವಲ್ಪ ಕಾಣಿಸೋದಕ್ಕೆ ಶುರು ಮಾಡಿದ್ದಾರೆ ಅಲ್ವಾ. ಸೊ ಇಂಥ ಸ್ವಲ್ಪ ಅಡ್ವಾನ್ಸ್ಮೆಂಟನ್ನು ಯಾರಾದರೂ ತೋರಿಸ್ತಾರೆ ಅಂತಂದರೆ ಈ ಹೆಟೆರೋಸ್ಪೋರಸ್ಗಳು ಇವರಲ್ಲಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಇವರನ್ನು ನಾವು ಸೀಡ್ ಹ್ಯಾಬಿಟ್ನ ಪ್ರೀಕರ್ಸರ್ ಅಂತ ಕರಿತೀವಿ. ಪ್ರೀಕರ್ಸರ್ ಅಂತಂದರೆ ಮುಂಚಿತವಾಗಿ ಬರುವಂಥವ್ರು, ಸೀಡ್ ಬರೋಕ್ಕಿಂತ ಮುಂಚಿತವಾಗಿ ಬಂದಂಥವರು ಯಾರು ಅಂತಂದರೆ ಅದು ನಮ್ಮ ಹೆಟೆರೋಸ್ಪೋರಸ್ಗಳು. ಸೊ ಇದೇ ಇವರ ವಿಶೇಷ. ಸೊ ಇಲ್ಲಿ ನಮಗೆ ಒಂದು ರೀತಿಯಾಗಿ ಬೀಜಗಳ ಪ್ರೊಡಕ್ಷನ್ನ ತುಂಬ
ಮುಂಚಿನ ಹಂತವನ್ನು ಇವರು ತೋರಿಸ್ತಾ ಇದ್ದಾರೆ. ಸೊ ಇದರ ನಂತರದಲ್ಲಿ ಬರೋ ಜಿಮ್ನೋಸ್ಪರ್ಮ್ಸಲ್ಲಿ ಪ್ರಾಪರಾಗಿ ಬೀಜಗಳ ಫಾರ್ಮೇಷನನ್ನು ಆಗೋದನ್ನು ನಾವು ನೋಡೋದಕ್ಕೆ ಸಿಗ್ತದೆ. ಸೊ ದಿಸ್ ಈಸ್ ಅಬೌಟ್ ಟೆರಿಡೋಫೈಟ್ಸ್.